ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಿಚನ್ನ ಡೀಪ್ ಕ್ಲೀನಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗೋಗಿತ್ತು ಕಿಚನ್ನ ಡೀಪ್ ಕ್ಲೀನ್ ಮಾಡಿ. ಸೊ ನೀವು ನೋಡ್ತಿರ್ಬೋದು ಕೆಳಗಡೆ ಪಾತ್ರೆ ಜೋಡಿಸೋ ಕಬೋರ್ಡ್ ಏನಿದೆ ಅದೆಲ್ಲ ಕೂಡ ಕೆಳಗಡೆ ಶೀತಕ್ಕೆ ಹಾಗೆ ಫಂಗಸ್ ಬಂದಂಗೆ ಆಗಿಬಿಟ್ಟಿದೆ. ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಡೀಪ್ ಕ್ಲೀನ್ ಮಾಡೋಣ ಕಿಚನ್ನ ಅಂತ ಹೇಳಿ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ಕೂಲ್ಗೆ ಹೋಗೋ ಮಕ್ಕಳು ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳು, ಕೆಲ್ಸಕ್ಕೆ ಹೋಗೋ ಹಸ್ಬೆಂಡು ಮನೇಲಿದ್ದರೆ ಮನೇನ ಡೀಪ್ ಕ್ಲೀನ್ ಅವಾಗವಾಗ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ರಜಾ ಇರೋ ದಿನಗಳಲ್ಲೇ ಮಾಡ್ಕೋಬೇಕು. ಅದು ಅಲ್ದಲೇ ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಸೀಸನ್ ಬಂತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದು ಒಂಥರ ಅದು ಹಬ್ಬನೇ ಅಂತಲೇ ಅಂದ್ಕೊಳ್ಳಿ. ನಾನು ಕೂಡ ವರಮಹಾಲಕ್ಷ್ಮಿ ಇನ್ನೇನು ಸ್ಟಾರ್ಟ್ ಆಗ್ತದೆ ಅಲ್ವಾ, ಡೀಪ್ ಕ್ಲೀನ್ ಮಾಡಬೇಕು ಎಲ್ಲ ಕಡೆ. ಸೊ ಮನೆಯೇ ಎಲ್ಲನೂ ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಫಸ್ಟು ಕಿಚನ್ನ ಮುಗಿಸ್ಕೊಂಬಿಡೋಣ ಅಂತ ನಾನು ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು. ಫಸ್ಟು ನಾನು ಕಬೋರ್ಡಿಂದನೇ ಯಾಕೆ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಎಲ್ಲರ ಮನೇಲೂ ಈ ಥರ ಟ್ರಾಲಿ ಕೊಟ್ಟೆ ಇರ್ತಾರೆ. ಅದು ನಾವು ಪಾತ್ರೆ ಜೋಡಿಸಿ ಇದ್ದಾಗ ನೀರು ಬಿದ್ದು ಬಿದ್ದು ಸ್ವಲ್ಪ ಫಂಗಸ್ ಥರ ಆಗಿಬಿಟ್ಟಿರುತ್ತೆ ಕೆಳಗೆ. ಅದನ್ನು ನೋಡ್ಕೊಂಡಿರೋದಿಲ್ಲ ಅಥವಾ ಟೈಮ್ ಸಾಕಾಗಿರೋದಿಲ್ಲ. ನನ್ನ ಮಗಳಂತೂ ಬೆಳಗ್ಗೆ 7 ಗಂಟೆಗೆ 7:20ಕ್ಕೆ ಸ್ಕೂಲ್ಗೆ ಹೋಗ್ಬಿಡ್ತಾಳೆ. ನಾನು ಸ್ಕೂಲಿಗೆ ಕಳಿಸಿ ಮಾಮೂಲಿ ಕೆಲಸನ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ. ಅಷ್ಟರಲ್ಲಾಗಲೇ ಮಧ್ಯಾಹ್ನ ಆಗೋಗಿರುತ್ತಲ್ವ, ಅಡುಗೆ ಅಂತೆ ಕೆಲಸ ಅಂತೆ, ಅದರಲ್ಲಿ ಈ ಡೀಪ್ ಕ್ಲೀನಿಂಗ್ ಕೆಲಸನ ಮರ್ತೇ ಬಿಟ್ಟಿರ್ತೀವಿ. ಇವತ್ತು ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತಿರೋದ್ರಿಂದ ನಿಮ್ಗೊಂದೆರಡು ಟಿಪ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅವಾಗವಾಗನೇ ಕಿಚನ್ನ ಕ್ಲೀನ್ ಮಾಡಿಕೊಂಡ್ರೆ ಈ ಥರ ನನ್ನ ಥರ ರಿಸ್ಕ್ ಬಿಡೋದು ಇರೋದಿಲ್ಲ. ಯಾಕಂದರೆ ನಾನು ತುಂಬ ದಿನವೇ ಆಗೋಗಿತ್ತು ಕಿಚನ್ನ ಡೀಪ್ ಕ್ಲೀನ್ ಮಾಡಿ ಮೇಲಿಂದ ಹಾಗೇ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಬ್ಬ ಸೀಸನ್ ಬಂತು ಅಂತ ಅಂದರೆ ಕ್ಲೀನ್ ಮಾಡೋದಿದ್ದೇ ಇರುತ್ತಲ್ವ, ವರಮಹಾಲಕ್ಷ್ಮಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಇವಾಗ ನೋಡಿದ್ರೆ ತುಂಬಾ ಜಾಸ್ತಿ ರಸ್ಟ್ ಎಲ್ಲ ಹಿಡಿದ್ಬಿಟ್ಟಿದೆ. ಅದು ಸ್ಪೂನ್ ಹೋಲ್ಡರ್ ಆಗಿರ್ಬೋದು ಅಥವಾ ನೈಫು ಅದೆಲ್ಲ ಇಟ್ಕೋತೀವಲ್ವ, ಈ ಥರ ಪಾತ್ರೆನ ಇಡಬೇಕಿದ್ರೆ ಸ್ವಲ್ಪ ನೀರಿದ್ರೂ ಕೂಡ ಈ ಥರ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಪಾತ್ರೆನ ಒಂದು ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಈ ಥರ ಟ್ರಾಲಿಗಳಿಗೆ ನೀವು ಪಾತ್ರೆಗಳನ್ನ ಹಾಕ್ಕೋಬೇಕಾಗತ್ತೆ. ನಾನು ಅರ್ಜೆಂಟಲ್ಲಿ ಪಾತ್ರೆ ತೊಳೆದಿದ ತಕ್ಷಣವೇ ಟೈಮ್ ಇಲ್ಲದೆ ಇದ್ದಾಗೆಲ್ಲ ಹಾಕ್ಬಿಟ್ಟು ಈ ಥರ ರಸ್ಟ್ ಹಿಡಿದ್ಬಿಟ್ಟಿದೆ. ಇದನ್ನ ಇವಾಗ ಒಂದು ಸ್ಪ್ರೇನ ಯೂಸ್ ಮಾಡಿಕೊಂಡು ನಾನು ಸ್ಕ್ರಬ್ನ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಆ ಸ್ಪ್ರೇ ಬಗ್ಗೆ ನಿಮಗೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡ್ತೀನಿ. ಇವಾಗ ನಾನು ಒಂದು ಬಟ್ಟೆನ ತೊಗೊಂಡು ಅದನ್ನೆಲ್ಲ ಸ್ಕ್ರಬ್ ಮಾಡಿದ್ದಾದಮೇಲೆ ಒರೆಸ್ಕೊತಾ ಇದ್ದೀನಿ. ಕಬೋರ್ಡ್ನ ಕೂಡ ಇದೇ ರೀತಿ ನಾನು ಕ್ಲೀನ್ ಮಾಡ್ಕೊಂಡಿದ್ದು ಸ್ಪ್ರೇನ ಯೂಸ್ ಮಾಡೇ ಕೂಡ ಈ ಕ್ಲೀನ್ನ ಮಾಡಿಕೊಂಡೆ. ಇವಾಗ ಒಂದು ಸ್ವಲ್ಪನೂ ಗಲೀಜಿಲ್ಲದ ಹಾಗೆ ಸ್ವಲ್ಪನೂ ಕೂಡ ರಸ್ಟ್ ಇಲ್ಲದೆ ಇರೋ ಥರ ನೀಟಾಗಿ ಕ್ಲೀನ್ ಆಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇದನ್ನೆಲ್ಲನೂ ಕೂಡ ಇವಾಗ ನೀಟಾಗಿ ಒರೆಸ್ಕೊಂಡು ಮತ್ತು ಅದೇ ಜಾಗಕ್ಕೆ ನಾನು ಪಾತ್ರೆಗಳನ್ನ ಅಥವಾ ಏನು ನೈಫ್ ಏನಿರುತ್ತೆ, ಸೌಟು ಹಾಗೆ ಮುದ್ದೆ ಕೋಲು ಅವೆಲ್ಲನೂ ಕೂಡ ನೀಟಾಗಿ ಸೆಟ್ನ ಮಾಡ್ಕೊತಾ ಇದ್ದೀನಿ. ಆವಾಗವಾಗ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ರಿಸ್ಕ್ ಅಂತ ಅನಿಸೋದಿಲ್ಲ. ನನಗೆ ಸ್ವಲ್ಪ ಟೈಮ್ ಕಮ್ಮಿ ಇರ್ತಿದ್ದರಿಂದ ನಾನು ಇದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕಬೋರ್ಡ್ ಎಲ್ಲನೂ ಮುಗಿಸ್ಕೊಂಡು ಇನ್ನಿಲ್ಲಿ ಏನು ಸ್ಪೈಸಸ್ ಬಾಕ್ಸ್ಗಳನ್ನ ಇಟ್ಕೋತೀನಿ, ಅಲ್ಲೂ ಕೂಡ ಸ್ಪ್ರೇನ ಯೂಸ್ ಮಾಡಿಕೊಂಡು ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೆ ಅದರ ವಿಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹಾಗೆ ಎಕ್ಸ್ಪ್ಲೈನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅದ್ರ ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ನಾನು. ಮೊದಲಿಗೆ ಕೆಳಗಡೆದೇನಿದೆ ಸ್ಟೆಪ್ಪು ಅದಕ್ಕೆ ನಾನು ಸ್ಪೈಸಸ್ಗಳನ್ನ ಜೋಡಿಸ್ಕೊತಾ ಇದ್ದೀನಿ. ಹಿಂದೆ ಸ್ಟೀಲ್ ಬಾಕ್ಸ್ಗಳಲ್ಲೆಲ್ಲ ನಾನು ಜೀರಿಗೆ ಆಗಿರ್ಬೋದು, ಮೆಣಸು ಆ ಥರದ್ದೆಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಗ್ಲಾಸ್ ಜಾರ್ಸ್ ಏನಿದೆ ಅದರಲ್ಲೆಲ್ಲ ಮಸಾಲೆ ಪೌಡರ್ಗಳನ್ನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಪೌಡರ್ನ ಗ್ಲಾಸ್ ಜಾರಲ್ಲಿ ಯೂಸ್ ಮಾಡೋದ್ರಿಂದ ಅಥವಾ ಸ್ಟೋರ್ ಮಾಡಿ ಇಡೋದ್ರಿಂದ ಬೇಗ ಹಾಳಾಗೋದಿಲ್ಲ. ಹಾಗಾಗಿ ನಾನು ಮಸಾಲೆ ಪೌಡರ್ಗೆ ಗ್ಲಾಸ್ ಜಾರನ್ನು ಯೂಸ್ ಮಾಡ್ತೀನಿ. ಇನ್ನೇನಿದೆ ಸಕ್ಕರೆ ಮತ್ತು ಇನ್ನು ಮಿಕ್ಕಿದ್ದ ಬಾಕ್ಸ್ಗಳನ್ನೆಲ್ಲ ಮೇಲ್ಗಡೆ ಇಟ್ಕೋತೀನಿ. ಜಾಸ್ತಿ ಯಾವಾಗಲೂ ಯೂಸ್ ಮಾಡದೇ ಇರೋ ಅಂತಹ ಬಾಕ್ಸಸ್ಗಳನ್ನೇ ನಾನು ಮೇಲ್ಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಇನ್ನು ಸ್ಟವ್ ಪಕ್ಕ ಇದು ಆಯಿಲ್ ಬಾಟ್ಲ್ ಆಗಿರ್ಬೋದು ಅಥವಾ ಕಾಫಿ, ಟೀ, ಸಕ್ಕರೆ ಅದೆಲ್ಲನೂ ಇಟ್ಕೋತಿದ್ದಂತಹ ಈ ಥರ ಬ್ಲ್ಯಾಕ್ ಕಲರ್ದೇನಿದೆ ಸ್ಟ್ಯಾಂಡು ಅದನ್ನು ಕೂಡ ಗಲೀಜಾಗಿತ್ತು. ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, 1 ವೀಕೇ ಆಗೋಗಿತ್ತು. ಸೊ ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಾಟಲ್ಸ್ಗಳೆಲ್ಲ ಏನಿದೆ ಅದನ್ನೆಲ್ಲ ತೆಕ್ಕೊಂಡು ಅದಕ್ಕೂ ಕೂಡ ಸ್ಪ್ರೇನ ಮಾಡಿಕೊಂಡು ಅದನ್ನು ನೀಟಾಗಿ ಒರೆಸ್ಕೊಂಡು ಇವಾಗ
ಅದನ್ನು ಮತ್ತೆ ಜೋಡಿಸ್ಕೊತೀನಿ. ಈ ಸ್ಪ್ರೇ ಒಂದಿದ್ದರೆ ಸಾಕು, ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಕೆಲಸಗಳೆಲ್ಲ ಬೇಗ ಬೇಗ ಆಗುತ್ತೆ. ನಾನು ಕೊಲೀನ್ ತೊಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಈ ಸ್ಪ್ರೇ ಸಿಕ್ತು ನನಗೆ. ಮೆಡಿಕಲಲ್ಲಿ ಯಾರೋ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ತೊಗೊಳ್ಳಿ, ಕಿಚನ್ ಎಲ್ಲ ಬೇಗ ಕ್ಲೀನ್ ಮಾಡ್ಬೋದು ಅಂತ ಹೇಳಿದರು. ನಾನು ಡೌಟಲ್ಲೇ ತೊಗೊಂಡು ಬಂದೆ, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಕೂಡ ಯೂಸ್ ಮಾಡಿ ಒಂದ್ಸತಿ ನೋಡಿ. ನಾನು ಒಂದ್ಸಲಿ ಸ್ಪ್ರೇ ಮಾಡಿ ಎಷ್ಟು ಗಲೀಜಾಗಿತ್ತು ಎಲ್ಲ ಕೂಡ ಒಂದು ಬಟ್ಟೆಲಿ ಒರೆಸಿದ್ರೆ ನೀಟಾಗಿ ಕ್ಲೀನ್ ಆಗ್ತಿದೆ. ರಿಸ್ಕ್ ಅಂತ ಅನಿಸೋದಿಲ್ಲ, ಬೇಗ ಕ್ಲೀನ್ ಆಗಿಬಿಡುತ್ತೆ. ಇದೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟೊಂದು ರಿಸ್ಕ್ ಇರಲ್ಲ ಅಲ್ವಾ? ನೀವು ನನ್ನ ಥರನೇ ಮಾಡ್ಕೋತೀರಾ ಅಥವಾ ಅವಾಗವಾಗ ಕ್ಲೀನ್ ಮಾಡ್ಕೋತೀರಾ? ಕಮೆಂಟ್ ಮಾಡಿ. ಇವಾಗ ಅದೇ ಸ್ಟ್ಯಾಂಡನ್ನು ಇಟ್ಕೊಂಡು ನಾನಿಲ್ಲಿ ಏನು ಬಾಕ್ಸಸ್ಗಳನ್ನ ಜಾರ್ಗಳನ್ನ ಇಟ್ಕೊಂಡಿದ್ದೆ ಅದೆಲ್ಲನೂ ಮತ್ತೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ 2 ಥರ ಮನಿ ಪ್ಲ್ಯಾಂಟನ್ನು ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ಅದೆಲ್ಲ ಬಾಕ್ಸಸ್ಗಳನ್ನ ಜೋಡಿಸ್ಕೊಂಡು ಕೆಳಗಡೆ ಇನ್ನೇನಿದೆ ಆಯಿಲ್ಲು, ತುಪ್ಪದ್ದು ಅದೆಲ್ಲನೂ ಕೂಡ ಜೋಡಿಸ್ಕೊಂಡಿದ್ದೀನಿ. ಇನ್ನು ಆಯಿಲ್ ಬಾಟಲ್ ಇಟ್ಕೊಂಡಿದ್ನಲ್ಲ, ಆ ಟ್ರೇ ಅಂತೂ ಎಣ್ಣೆ ಸೋರಿ ಜಾಸ್ತಿ ಗಲೀಜಾಗಿಬಿಟ್ಟಿತ್ತು. ಅದನ್ನು ಕೂಡ ವಾಶ್ ಮಾಡಿಕೊಟ್ಟು ಅದ್ರ ಕೆಳಗಡೆಗೆ 1 ಅಥವಾ 2 ಟಿಶ್ಯೂ ಪೇಪರ್ನ ಹಾಕಿ ಮತ್ತು ಆಯಿಲ್ ಬಾಟಲ್ಗಳನ್ನ, ಸ್ಪ್ರೇ ಬಾಟಲ್ಗಳನ್ನ ಅಲ್ಲೇ ಸ್ಟೋರ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಆಯಿಲ್ ಬಾಟಲ್ನ ಇಡಬೇಕಿದ್ರೆ ನಾವು ಯಾವುದಾದ್ರೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಹಾಕಿ ಇರೋದ್ರಿಂದ ಕಲೆ ಕೂರೋದಿಲ್ಲ ಮತ್ತು ಗಲೀಜಾಗಿರೋದು ಅಷ್ಟು ಕಾಣೋದಿಲ್ಲ. ನ್ಯೂಸ್ ಪೇಪರ್ನ ತೆಗೆದುಬಿಟ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇನ್ನು ಈ ಸ್ಪೂನ್ ಹೋಲ್ಡಲ್ನ ಕೂಡ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ನೈಫು ಹಾಗೆ ವುಡನ್ದು ಏನು ಸ್ಪೂನ್ಸ್ ಇರುತ್ತೆ ಅದೆಲ್ಲನೂ ಕೂಡ ಇಟ್ಕೊಂಡೆ. ಈ ಕಡೆ ಸ್ವಲ್ಪ ಜಾಗ ಇತ್ತು, ಮುಂಚೆ ನಾನು ಸ್ಪೂನ್ ಹೋಲ್ಡರ್ ಇಡ್ತಿದ್ನಲ್ಲ ಅಲ್ಲಿ ಇಟ್ಕೋತಾ ಇದ್ದೆ ಇದನ್ನು, ವುಡನ್ನಿಂದು ಚಾಪಿಂಗ್ ಬೋರ್ಡ್ಗಳು ಇಟ್ಕೊಳ್ಳೋಣ ಅಂತ. ಅದನ್ನು ಇವಾಗ ನಾನು ಸ್ಟವ್ ಹತ್ರನೇ ಇಟ್ಕೋತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ಈ ಕಡೆ ಏನು ಸ್ಪೇಸ್ ಇತ್ತು ಅಲ್ಲೂ ಕೂಡ ಒಂದು ಸ್ಟೀಲ್ ರ್ಯಾಕ್ನ ಇಟ್ಕೊಂಡಿದ್ದೆ. ಅಲ್ಲಿ ಜಾರ್ ಇರ್ಬೋದು ಅಥವಾ ಗಾಜಿನ ಬಾಟಲ್ಗಳು ಮತ್ತು ಇನ್ನೊಂದು ಮನಿ ಪ್ಲ್ಯಾಂಟಿಂದು ಕೂಡ ಇಟ್ಕೊಂಡಿದ್ದೆ. ಅದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದು ನೀಟಾಗಿ ಅಲ್ಲೂ ಕೂಡ ಇನ್ನೊಂದು ಆ ಕಡೆ ಇದನ್ನು ಇಟ್ಕೊಂಡಿದ್ದೀನಿ, ನೀರಿನ ಜಗ್ಗು ಮತ್ತು ಒಂದು ವಾಟರ್ ಬಾಟಲು, ಹಾಗೆ ಒಂದು ಎಮರ್ಜೆನ್ಸಿಗೆ ಅಂತ ಚಾಪಿಂಗ್ ಬೋರ್ಡ್ನ ಅಲ್ಲೇ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ತೆಗೆದು ನೀಟಾಗಿ ಸ್ಪ್ರೇನ ಮಾಡಿಕೊಂಡು ವಾಶ್ನ ಮಾಡ್ಕೋತಾ ಇದ್ದೀನಿ, ಹಾಗೆ ಒರೆಸ್ಕೋತಾ ಇದ್ದೀನಿ. ಇದನ್ನು ಸ್ಪ್ರೇ ಯೂಸ್ ಮಾಡಿದ ಮೇಲೆ ತಿಕ್ಕೋದು ಬೇಡ, ಉಜ್ಜೋದು ಬೇಡ, ಏನು ಬೇಡ, ಅಷ್ಟು ನೀಟಾಗಿ ಈಸಿಯಾಗಿ ಕ್ಲೀನ್ ಆಗುತ್ತೆ. ಒಂದ್ಸಲಿ 1-2 ನಿಮಿಷ ಬಿಟ್ಟು ಅದನ್ನು ಈ ಥರ ರಬ್ ಮಾಡಿದ್ರೆ ಸಾಕು, ಬಟ್ಟೆಯಲ್ಲಿ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ. ಇನ್ನು ಸ್ಪ್ರೇ ಎಲ್ಲನೂ ಮಾಡಿಕೊಂಡು ಒರೆಸ್ಕೊಂಡಾದಮೇಲೆ ಆ ರ್ಯಾಕನ್ನು ಕೂಡ ನೀಟಾಗಿ ಒಂದ್ಸಲ ಒರೆಸ್ಕೊತಾ ಇದ್ದೀನಿ. ಒಂದ್ಸಲ ತೊಳೆದು ಇಟ್ಕೊಂಡಿದ್ದೆ ಈಗ ಒಂದು 2 ಡೇಸ್ ಬ್ಯಾಕು, ಹಾಗಾಗಿ ಬಟ್ಟೆಲೇ ನೀಟಾಗಿ ಒರೆಸಿ ಮತ್ತು ಹಾಗೆಯೇ ನಾನು ಅದೇ ಜಾಗಕ್ಕೆ ಇಟ್ಕೋತಾ ಇದ್ದೀನಿ. ಮೇಲ್ಗಡೆ ಏನಿದೆ ಅಲ್ಲಿಗೆ ನಾನು ಗಾಜಿನ ಲೋಟಗಳನ್ನ ಇಟ್ಕೋತಾ ಇದ್ದೀನಿ, ಜೊತೆಗೆ ಒಂದು ಮನಿ ಪ್ಲ್ಯಾಂಟನ್ನು ಕೂಡ ಇಟ್ಕೊಂಡಿದ್ದೀನಿ. ಅದು ಯಾಕೋ ಸ್ವಲ್ಪ ಎಲೆಗಳೆಲ್ಲ ಒಂಥರ ಬತ್ತದಂಗೆ ಆಗ್ತಿದೆ, ನೋಡಬೇಕು, ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಚೇಂಜ್ ಮಾಡ್ಕೋತೀನಿ ಮನಿ ಪ್ಲ್ಯಾಂಟ್ ಸಿಕ್ಕಿದ್ರೆ. ಇನ್ನು ಅಲ್ಲಿ ಕೂಡ ಒಂದು ಉಪ್ಪಿನದು ಜಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಏನೂ ಸ್ಟೋರ್ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ, ಯಾರೋ ಗಿಫ್ಟ್ ಪರ್ಪಸ್ಸಿಗೆ ಅಂತ ಕೊಟ್ಟಿದ್ದು. ಇನ್ನು ಕೆಳಗಡೆ ಏನಿದೆ ಅಲ್ಲಿಗೆ ನಾನು ಕಾಫಿ ಮಗ್ಗಳನ್ನ ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿ ಯಾವಾಗಾದ್ರೂ ಕಾಫಿ ಮಾಡಿದಾಗ ಅಥವಾ ಟೀ ಮಾಡಿದಾಗ ಅರ್ಜೆಂಟಾಗಿ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಅಲ್ಲೇ ಕೂಡ ಕಾಫಿ ಮಗ್ ಸ್ಟೀಲಿಂದು ಹಾಗೆ ಪಿಂಗಾಣಿದು ಎಲ್ಲ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಸ್ಟವ್ ಪಕ್ಕದಲ್ಲೇ ಕುಟಾಣಿನ ಕೂಡ ಅಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಪಕ್ಕದಲ್ಲಿ ಒಂದು ಸ್ಟೀಲ್ದು ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ, ಅಲ್ಲಿಗೆ ವುಡನ್ದು ಒಂದು ಚಾಪಿಂಗ್ ಬೋರ್ಡು ಹಾಗೆ ಒಂದು ವಾಟರ್ ಬಾಟಲ್ನ ಕೂಡ ಇಟ್ಕೊಂಡು ಗ್ಲಾಸಿಂದು ಒಂದು ಕಂಟೈನರ್ ಇತ್ತು, ಅದನ್ನು ಕೂಡ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಉಪ್ಪಿನ ಜಾಡಿಗಳೆಲ್ಲನೂ ಕೂಡ ತೊಳಿಬೇಕಿತ್ತು, ನಾನು ಸ್ಟೀಲ್ ಜಾಡಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪಿಂದಕ್ಕೆ ಸಪ್ರೇಟಾಗಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ತೊಗೊಳಕ್ಕಾಗಿಲ್ಲ. ಇನ್ನೊಂದು ಸರಿ ತೊಗೊಂಡಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ನಾನಿವಾಗ ಉಪ್ಪಿನ ಜಾಡಿಗಳನ್ನ ತೊಳ್ಕೊಂಡು ಅದನ್ನು ಕೂಡ ಒಣಗೋದಕ್ಕೆ ವೆಟ್ಟಾಗೋದಕ್ಕೆ ಬಿಟ್ಟು ಆಮೇಲೆ ಉಪ್ಪನ್ನೆಲ್ಲನೂ ಕೂಡ ಸ್ಟೋರ್ ಮಾಡಿ ಇಟ್ಕೋತೀನಿ. ಅರಳುಪ್ಪು ಮತ್ತು ಪುಡಿಯುಪ್ಪು ಎರಡನ್ನೂ ಕೂಡ ನಾನು ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಮುಂಚೆಯಿಂದನೂ. ಹಾಗಾಗಿ ಬೇರೆದನ್ನು ತೊಗೋಬೇಕು ಅಂತ ಅನಿಸಿಲ್ಲ, ಯಾವಾಗಾದ್ರೂ ತೊಗೊಂಡಾಗ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ.
ಇವಾಗ ಶೀತ ಟೈಮ್ ಆಗಿರೋದ್ರಿಂದ ಮಳೆ ಯಾವಾಗಂದರೆ ಆವಾಗ ಬರ್ತಾನೆ ಇರುತ್ತೆ. ಉಪ್ಪಿಂದು ಸ್ವಲ್ಪ ಮುಚ್ಚಳ ತೆಗೆದ್ರೆ ಸಾಕು, ಅಲ್ಲಲ್ಲೇ ನೀರು ಥರ ಆಗಿಬಿಟ್ಟಿರುತ್ತೆ. ಅವಾಗವಾಗ ನೋಡಿಕೊಂಡು ವಾಶ್ ಮಾಡಿ ಇಟ್ಕೋಬೇಕು. ನಾನು ಕೂಡ ಈಗೊಂದು ವೀಕು 15 ಡೇಸ್ ಬ್ಯಾಕು ಉಪ್ಪನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, ನೀರು ಥರ ಆಗಿಬಿಟ್ಟಿತ್ತು. ಅದನ್ನೆಲ್ಲನೂ ಕೂಡ ತೆಗೆದುಬಿಟ್ಟು ಈಗ ಮತ್ತೆ ವಾಶ್ ಮಾಡಿ ಬೇರೆನ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ವಾಶ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲನೂ ಕೂಡ ವಾಶ್ ಮಾಡಿ ಆದಮೇಲೆ ಇನ್ನು ಸಿಂಕನ್ನು ವಾಶ್ ಮಾಡ್ಕೋಬೇಕಲ್ವ, ಅದಕ್ಕೆ ನಾನು ಇವಾಗ ಸಿಂಕನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಹ್ಯಾಪಿ ಪ್ಲ್ಯಾನೆಟ್ ಅವ್ರದ್ದು ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಟವ್ ಒರೆಸೋಕ್ಕಿರ್ಬೋದು ಅಥವಾ ಕೌಂಟರ್ ಟಾಪ್ ಒರೆಸೋಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಇದ್ರ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಯಾವುದೇ ಕಲೆ ಕೂಡ ಉಳ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಹಾಗಾಗಿ ಇದನ್ನೇ ಕೂಡ ಸಿಂಕ್ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀನಿ. ಬೇಗ ಕ್ಲೀನ್ ಆಗುತ್ತೆ, ಜಾಸ್ತಿ ಏನು ನಾವು ಪ್ರೆಷರ್ ಹಾಕಿ ಉಜ್ಜೋ ಥರ ಏನಿರೋದಿಲ್ಲ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನು ಅಷ್ಟೊಂದು ರಿಸ್ಕ್ ಅಂತ ಅನಿಸೋದಿಲ್ಲ. ಇದನ್ನು ನಾನು ಸ್ಟವ್ ಕ್ಲೀನ್ ಮಾಡೋದಕ್ಕೆ ಅಂತ ತರಿಸ್ಕೊಂಡೆ. ಬಟ್ ಕಿಚನ್ನಲ್ಲಿ ಎಲ್ಲ ಕಂಪಾರ್ಟ್ಮೆಂಟ್ಗೂ ಕೂಡ ಸೂಟ್ ಆಗುತ್ತೆ. ಇವಾಗ ನಾನು ಎಲ್ಲನೂ ಕೂಡ ನೀಟಾಗಿ ಉಜ್ಕೊಂಡು ಕಿಚನ್ನ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ಅವಾಗವಾಗ ಕೆಲಸ ಮಾಡಿಕೊಂಡ್ರೆ ಎಷ್ಟು ರಿಸ್ಕ್ ಆಗಲ್ಲ ನೋಡಿ. ನಾನಂತೂ ಒಂದು 15 ಡೇಸೇ ಆಗಿತ್ತು ಕಿಚನ್ನ ಡೀಪ್ ಕ್ಲೀನ್ ಮಾಡಿ. ಸೊ ಹಾಗಾಗಿ ಈಗ ಮಾಡ್ಕೊತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಇನ್ನೆಲ್ಲ ಕೂಡ ಡೀಪ್ ಕ್ಲೀನ್ ಮಾಡ್ಕೊತಾ ಇರ್ತೀರ. ನೀವು ಕೂಡ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಆಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ನೀವು ಕೂಡ ಕಮೆಂಟ್ ಮಾಡಿ. ನಾನು ಇದನ್ನು ಮಾಡೇ ಆಗಲೇ 2 ಡೇಸ್ ಆಗೋಯಿತು. ಇವಾಗ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗಿರಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋನ ಎಡಿಟ್ ಮಾಡಿ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಕಿಚನಿಂದೆಲ್ಲ ಕೆಲಸ ಕೂಡ ಮುಗಿದಿದೆ. ಇವಾಗ ಏನಿದ್ರು ಮತ್ತೆ ರೀಸೆಟ್ನ ಮಾಡ್ಕೊಳ್ಳೋ ಅಂಥದ್ದು. ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎಲ್ಲ ಪಾತ್ರೆಗಳೆಲ್ಲನೂ ಜೋಡಿಸ್ಕೊಂಡಾಗಿದೆ. ಇವಾಗ ಕೂಡ ಸ್ಟವ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಸ್ಟವ್ನ ಕ್ಲೀನ್ ಮಾಡಿದ್ದಂತಹ ವೀಡಿಯೋನ ಶೂಟ್ ಮಾಡೋದಕ್ಕಾಗಲಿಲ್ಲ. ವಿಡಿಯೋ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸ್ಕಿಪ್ ಮಾಡಿದೆ. ಇವಾಗ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಆಗಿದೆ ಕಿಚನ್ನು. ಇದನ್ನೆಲ್ಲ ಕೂಡ ಈಗ ರೀಸೆಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಬಂತು ಅಂತ ನೀವು ಕೂಡ ನೋಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮಿಕ್ಸಿ ಪಕ್ಕದಲ್ಲಿ ಜಾಗ ಇತ್ತು, ಹಾಗಾಗಿ ಈ ಒಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೆ ಮುಂಚೆನೇ, ಬಟ್ ಹಾಗೆಯೇ ಇಟ್ಟಿದ್ದೆ, ಯೂಸ್ ಮಾಡಿರಲಿಲ್ಲ. ಇವಾಗ ಇದನ್ನು ಪ್ಲೇಟ್ಗಳನ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಫೈನಲಾಗಿ ನನ್ನ ಕಿಚನ್ನ ರೀಸೆಟ್ ಮಾಡಿಕೊಂಡು ಡೀಪ್ ಕ್ಲೀನ್ ಮಾಡಿ ಈಗ ಫೈನಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ, ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಇನ್ಫಾರ್ಮೇಷನ್ ಆಗಿರುವಂತಹ ವೀಡಿಯೋಗಳ ಜೊತೆ ಬರ್ತೀನಿ. ಹಾಗೆ ನನ್ನ ಡೈಲಿ ವ್ಲಾಗ್ಗಳನ್ನೂ ಕೂಡ ನೋಡ್ತಾ ಇರಿ. ಆದಷ್ಟು ಜಾಸ್ತಿ ವೀಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆಗಲೇ ತುಂಬ ವೀಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಡ್ರೇಪಿಂಗ್ ವೀಡಿಯೋಗಳನ್ನೂ ಹಾಕಿದ್ದೀನಿ, ಶಾರ್ಟ್ ವೀಡಿಯೋಸ್ಗಳನ್ನೂ ಹಾಕಿದ್ದೀನಿ. ಅವನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.